ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಜೆನೆಟಿಕಲಿ ಮಾಡಿಫೈಡ್ ಅಥವಾ ತಳಿ ಮಾರ್ಪಡಿಸಿದಂತಹ ಯಾವ ಕೃಷಿ ಉತ್ಪನ್ನಕ್ಕೆ ಇತ್ತೀಚೆಗೆ ಅನುಮೋದನೆಯನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ 1 ಸಾಸಿವೆ, ಆಪ್ಷನ್ 2 ಎಳ್ಳು, ಆಪ್ಷನ್ 3 ಹತ್ತಿ ಅಥವಾ ಆಪ್ಷನ್ 4 ಬದನೆಕಾಯಿ ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ 1 ಸಾಸಿವೆಗೆ GEAC ಅನ್ನುವ ಸಂಸ್ಥೆಯಿಂದ ಈ ಜೆನೆಟಿಕಲಿ ಮಾಡಿಫೈಡ್ ಮಾಡಲಾದಂತಹ ಸಾಸಿವೆಯ ಆಹಾರ ಧಾನ್ಯ ಅಥವಾ ಕೃಷಿ ಉತ್ಪನ್ನಕ್ಕೆ ಅನುಮೋದನೆಯನ್ನು ಅಥವಾ ಅಪ್ರೂವಲನ್ನು ನೀಡಲಾಗಿದೆ. ಸೊ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, GEAC ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ, ಈ ಒಂದು ಕಮಿಟಿಯಿಂದ GM ಕ್ರಾಪ್ಸ್ ಆದಂತಹ GM ಸಾಸಿವೆಗೆ ಇತ್ತೀಚೆಗೆ ಈ ತಳಿ ಮಾರ್ಪಡಿಸಿದಂತಹ ಸಾಸಿವೆಗೆ ಧಾರಾ ಸಾಸಿವೆ ಹೈಬ್ರಿಡ್ 11 ಅನ್ನುವ ತಳಿಗೆ ವಾಣಿಜ್ಯ ಕೃಷಿಯನ್ನು ಮಾಡುವುದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕಿಂತ ಮುಂಚೆ BT ಹತ್ತಿಗೆ ಈ ರೀತಿಯಾದಂತಹ ಜೆನೆಟಿಕಲಿ ಮಾಡಿಫೈಡ್ ಮಾಡಲಾದಂತಹ ಕೃಷಿ ಉತ್ಪನ್ನಕ್ಕೆ ಅಪ್ರೂವಲನ್ನು ನೀಡಲಾಗಿತ್ತು. ಅದಾದ ನಂತರ ಎರಡನೇ ಉತ್ಪನ್ನವಾದಂತಹ ಸಾಸಿವೆಗೆ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಮಾಡಲಾದಂತಹ ಸಾಸಿವೆಗೆ ಅಪ್ರೂವಲನ್ನು ನೀಡಲಾಗಿದೆ. ಇದರೊಂದಿಗೆ ಈ ರೈತರು ವಾಣಿಜ್ಯಿಕವಾಗಿ ಬೆಳೆಯಬಹುದಾದಂತಹ ಮೊದಲ ಆಹಾರ ಧಾನ್ಯ ಜೆನೆಟಿಕಲಿ ಮಾಡಿಫೈಡ್ ಮಾಡಲಾದಂತಹ GM ಕ್ರಾಪ್ ಯಾವುದು ಅಂತಂದರೆ ಸಾಸಿವೆ ಆಗಿದೆ. ಸೊ ಈ GEAC ಅನ್ನುವ ಕಮಿಟಿಯಿಂದ ಅಪ್ರೂವಲನ್ನು ಈ ಒಂದು ಸಾಸಿವೆಗೆ ನೀಡಲಾಗಿದ್ದು, ಮುಂದಿನ 4 ವರ್ಷಗಳವರೆಗೆ ಈ ತಳಿ ಮಾರ್ಪಡಿಸಿದಂತಹ ಸಾಸಿವೆಯನ್ನು ಬೆಳೆಯುವುದಕ್ಕೆ ಅಪ್ರೂವಲನ್ನು ನೀಡಲಾಗಿದೆ. ಈ ಸಾಸಿವೆ ಅಂತ ಕರೆಕ್ಟಾಗಿ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಆಸಿಯಾನ್ ಅನ್ನುವ ಗುಂಪುಗಳು ಇಂಟರ್ನ್ಯಾಷನಲ್ ಗುಂಪು ಇದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದೆ ಅಂತಂದರೆ, ಆಸಿಯಾನ್ ಇದು 10 ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಗುಂಪಾಗಿದೆ ಅಂತ ಸ್ಟೇಟ್ಮೆಂಟ್ 1 ಇದೆ. ಸ್ಟೇಟ್ಮೆಂಟ್ 2, ಭಾರತವು ಆಸಿಯಾನ್ನ ಪೂರ್ಣ ಸಮಯದ ಸದಸ್ಯತ್ವವನ್ನು ಹೊಂದಿದೆ ಅಂತ ಆಪ್ಷನ್ 2 ಅಥವಾ ಸ್ಟೇಟ್ಮೆಂಟ್ 2 ಇದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಆಸಿಯಾನ್ ಅನ್ನುವ ಗ್ರೂಪಿಂಗ್ಸನ್ನು 1967ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇದೆ. ಇನ್ನು ಆಪ್ಷನ್ 4 ಅಥವಾ ಸ್ಟೇಟ್ಮೆಂಟ್ 4 ಏನು ಅಂತಂದರೆ, ಬ್ಯಾಂಕಾಕ್ ಘೋಷಣೆ ಅಥವಾ ಬ್ಯಾಂಕಾಕ್ ಡಿಕ್ಲರೇಷನ್ ಇದು ಆಸಿಯಾನ್ ಗುಂಪುಗಳ ಸ್ಥಾಪನೆಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿದೆ ಅಥವಾ ಘೋಷಣೆಯಾಗಿದೆ ಅಂತ ಸ್ಟೇಟ್ಮೆಂಟ್ 4 ಹೇಳ್ತಾ ಇದೆ. ಸೊ ಇದರಲ್ಲಿ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಈ ಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1954, 1969, 1975, 1999 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, 1969ನೇ ಇಸ್ವಿಯಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋವನ್ನು ಪ್ರಾರಂಭ ಮಾಡಲಾಯಿತು. ಸೊ ರೀಸೆಂಟಾಗಿ ಇಸ್ರೋ ನ್ಯೂಸ್ನಲ್ಲಿತ್ತು. ಯಾಕಂತಂದರೆ ಇಸ್ರೋದಿಂದ ಮೇಲಿಂದ ಮೇಲೆ ಈ ರಾಕೆಟ್ಗಳನ್ನು, ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇರುತ್ತೆ. ಸೊ PSLV C-54 ಅನ್ನುವ ಈ ಒಂದು ರಾಕೆಟ್ ಮುಖಾಂತರ OSINSAT 3 ಮತ್ತು 8 ನ್ಯಾನೋ ಉಪಗ್ರಹಗಳನ್ನು ಇಸ್ರೋದಿಂದ ಉಡಾವಣೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಸೊ ಹೀಗಾಗಿ ಈ PSLV C-54 ಮತ್ತು ಈ ಒಂದು
ಉಪಗ್ರಹಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. PSLV ಅಂತಂದರೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಫುಲ್ ಫಾರ್ಮ್ ವಿಸ್ತೃತ ರೂಪ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳ್ಕೊಂಡು, ಅಥವಾ ನೆಕ್ಸ್ಟ್ ಸೆಷನ್ನಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳೋಣ. C-54 ಅನ್ನುವುದು ಇದು ಈ ರಾಕೆಟ್ನ ಎತ್ತರವನ್ನು ಸೂಚಿಸುವಂತಹ ನಂಬರ್ ಆಗಿದೆ ಅಥವಾ ಒಂದು ಅಂಶವಾಗಿದೆ. ಈ ಒಂದು ರಾಕೆಟ್ನಲ್ಲಿ EOS-06 OSINSAT-3 ಅನ್ನುವ ಉಪಗ್ರಹದೊಂದಿಗೆ ಒಟ್ಟು 8 ನ್ಯಾನೋ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಸೊ ಅದರಲ್ಲಿ ಪಿಕ್ಸೆಲ್ನಿಂದ ಭೂತಾನ್ ಸ್ಯಾಟ್, ಆನಂದ್, ಥೈಬೋಲ್ಟ್, ಆಸ್ಟ್ರೋಕಾಸ್ಟ್ ಅನ್ನುವ ಒಂದು ಬಾಹ್ಯಾಕಾಶಯಾನವನ್ನು ಹೊಂದಿದಂತಹ ಅಮೆರಿಕದ 4 ಉಪಗ್ರಹಗಳನ್ನು ಕೂಡ ಈ ಒಂದು PSLV C-54 ಅನ್ನುವ ರಾಕೆಟ್ ಮುಖಾಂತರ ಉಡಾವಣೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಸೊ ಇಸ್ರೋ ನ್ಯೂಸ್ನಲ್ಲಿರೋದ್ರಿಂದ ಇಸ್ರೋದ ಬಗ್ಗೆ ಕೂಡ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಸ್ರೋ ಅಂತಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಈ ಒಂದು ಇಸ್ರೋವನ್ನು 1969ರಲ್ಲಿ ಆಗಸ್ಟ್ 15ರಂದು ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ ಒಂದು ಸಂಸ್ಥೆಯ ಸ್ಥಾಪನೆಗೆ ಮುಖ್ಯವಾದಂತಹ ಕಾರಣಕರ್ತರು, ರೂವಾರಿಗಳು ಯಾರು ಅಂತಂದರೆ ವಿಕ್ರಮ್ ಸಾರಾಭಾಯ್ ಅವರು. ಇನ್ನು ಈ ಇಸ್ರೋದ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಇಸ್ರೋದ ಮುಖ್ಯ ಕಚೇರಿ ಇದೆ ಅಥವಾ ಹೆಡ್ ಕ್ವಾರ್ಟರ್ ಇದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸ್ಪೇಸ್ ಪ್ರೋಗ್ರಾಮ್ಗಳು ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತಹ ಒಂದು ಕಾರ್ಯಕ್ರಮಗಳನ್ನು ಎಕ್ಸಿಕ್ಯೂಟ್ ಮಾಡುವಂತಹ, ಪ್ಲ್ಯಾನಿಂಗ್ ಮಾಡುವಂತಹ ಮುಖ್ಯವಾದಂತಹ ಸಮರ್ಥ ಆರ್ಗನೈಸೇಷನ್ ಯಾವುದು ಅಂತಂದರೆ ಭಾರತದ ಇಸ್ರೋ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಜನವರಿ 26, ಆಪ್ಷನ್ 2 ಮಾರ್ಚ್ 22, ಆಪ್ಷನ್ 3 ನವೆಂಬರ್ 26, ಆಪ್ಷನ್ 4 ಡಿಸೆಂಬರ್ 20 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ನವೆಂಬರ್ 26ರಂದು ಪ್ರತಿ ವರ್ಷ ಭಾರತದ ಸಂವಿಧಾನ ದಿನವನ್ನು ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಇಂಡಿಯಾ ಅಂತ ಆಚರಿಸಲಾಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಜನವರಿ 26 ಇದು ಗಣರಾಜ್ಯೋತ್ಸವ. ಸೊ ಸಂವಿಧಾನ ದಿನ ಅಂದರೆ ನವೆಂಬರ್ 26 ಗುರುತಿಸಲಾಗುತ್ತೆ. ಸೊ ಜನವರಿ 26ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂತಹ ಈ ಒಂದು ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಭಾಗವಹಿಸಿದ್ರು ಅಂತ ನ್ಯೂಸ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಈ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ಈ ನವೆಂಬರ್ 26ರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಈ ಸಂವಿಧಾನವನ್ನು ಅಂದರೆ ಭಾರತದ ಕಾನ್ಸ್ಟಿಟ್ಯೂಷನನ್ನು ಅಂಗೀಕರಿಸಿದಂತಹ ದಿನದ ನೆನಪಿಗಾಗಿ ನವೆಂಬರ್ 26 ಪ್ರತಿ ವರ್ಷ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತೆ. ಮೊದಲಿನಿಂದ ಈ ಒಂದು ಕಾನ್ಸ್ಟಿಟ್ಯೂಷನ್ ಡೇಯನ್ನು ಆಚರಿಸದೇ ಹೋದರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತದ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನದ ಸಂದರ್ಭದಿಂದ ಪ್ರತಿ ವರ್ಷ ನವೆಂಬರ್ 26 ಈ ಸಂವಿಧಾನವನ್ನು ಅಂಗೀಕರಿಸಿದಂತಹ ದಿನವನ್ನು ಸಂವಿಧಾನ ದಿನವನ್ನಾಗಿ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಇನ್ನು ಈ ನವೆಂಬರ್ 26ರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ 1949 ನವೆಂಬರ್ 26ರಂದು ನಮ್ಮ ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅಂಗೀಕಾರ ಮಾಡಲಾಯಿತು. ಸೊ ಅದಾದ ನಂತರ 2 ತಿಂಗಳ ನಂತರ ಜನವರಿ 26, 1950ರ ಒಂದು ದಿನದಂದು ಈ ಭಾರತದ ಸಂವಿಧಾನ ಜಾರಿಗೆ ಬರಲಿದೆ ಅಂತ ಒಂದು ನಿರ್ಧಾರವನ್ನು ಈ ನವೆಂಬರ್ 26, 1949ರಲ್ಲಿ ಈ ಒಂದು ನಿರ್ಧಾರವನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಿಂದ ಕೈಗೊಳ್ಳಲಾಗಿತ್ತು. ಸೊ ಹೀಗಾಗಿ ನವೆಂಬರ್ 26 ಭಾರತದ ಸಂವಿಧಾನ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸುವಂತಹ ಸಂದರ್ಭಕ್ಕಿಂತ ಮುಂಚೆ 2 ವರ್ಷಗಳು 11 ತಿಂಗಳು ಮತ್ತು 18 ದಿನಗಳನ್ನು ಈ ಒಂದು ಸಂವಿಧಾನದ ಪ್ರಿಪರೇಷನ್ಗೆ ತೆಗೆದುಕೊಳ್ಳಲಾಗಿತ್ತು. ಒಟ್ಟು 166 ದಿನಗಳ ಕಾಲ ಈ ಒಂದು ಸಭೆಯನ್ನು ಸೇರಿಸಿ ಭಾರತದ ಸಂವಿಧಾನವನ್ನು ಅಂಗೀಕರಿಸುವಂತಹ ನಿರ್ಧಾರವನ್ನು ಮಾಡಲಾಗಿತ್ತು. ಈ ಆರಂಭದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲೂ ಕೂಡ ಈ ಒಂದು ಸಂವಿಧಾನವನ್ನು ಬರೆಯಲಾಗಿತ್ತು. ಈ ವಿಧಾನಸಭೆಯ ಪ್ರತಿಯೊಬ್ಬ ಸದಸ್ಯರಿಂದಲೂ ಕೂಡ ಈ ಒಂದು ಸಭೆಯಲ್ಲಿ ಈ ಸಂವಿಧಾನವನ್ನು ಅಂಗೀಕರಿಸಿದಂತಹ ಸಹಿಯನ್ನು ಮಾಡಲಾಗಿತ್ತು. ಇನ್ನು ಭಾರತದ ಸಂವಿಧಾನದ ಕೆಲವೊಂದಿಷ್ಟು ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಇವು ಕೂಡ ಎಕ್ಸಾಮ್ನಲ್ಲಿ ಮೇಲಿನ ಮೇಲೆ ಕೇಳ್ತಾ ಇರ್ತಾರೆ. ಸೊ ಇವುಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿದ ಹಾಗೆ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ಅವುಗಳನ್ನು ತಿಳಿದುಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸೊ ಈ ಸಂವಿಧಾನದ ಬಗ್ಗೆ ವಿಶೇಷತೆಯನ್ನು ತಿಳ್ಕೊಳ್ಳೋದಾದರೆ ಇದು ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ಲಿಖಿತ ಸಂವಿಧಾನವಾಗಿದೆ. ಭಾರತದ ಸಂವಿಧಾನ ಏನಿದೆ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿದೆ.
ಭಾರತದ ಸಂವಿಧಾನ. ಸೊ ಇದರ ಮೂಲ ಪ್ರತಿಯನ್ನು ಕೈಯಿಂದ ಬರೆಯಲಾಗಿದ್ದು ಈ ಒಂದು ಸಂವಿಧಾನದ ಪ್ರತಿಯೊಂದು ಪುಟದ ಮೇಲೂ ಕೂಡ ಚಿನ್ನದ ಹಾಳೆಯ ಚೌಕಟ್ಟನ್ನು ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿ ಈ ಒಂದು ಗೋಲ್ಡನ್ ಪೇಪರ್ನ ಒಂದು ಫ್ರೇಮನ್ನು ಅಥವಾ ಒಂದು ಬಾರ್ಡರನ್ನು ಇದರಲ್ಲಿ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಟಾಪಿಕ್ಗಳಲ್ಲಿ ಅಥವಾ ಈ ಅಧ್ಯಾಯಗಳಲ್ಲಿ ಕಲಾಕೃತಿಗಳನ್ನು ಕೂಡ ಅಲಂಕಾರಿಕವಾಗಿ ಈ ಒಂದು ಕೈಯಿಂದ ಬರೆದಂತಹ ಈ ಸಂವಿಧಾನದ ಮೇಲೆ ಬರೆಯಲಾಗಿದೆ, ಮೂಲಕೃತಿಯ ಮೇಲೆ ಬರೆಯಲಾಗಿದೆ. ಇನ್ನು ಶಾಂತಿನಿಕೇತನದ ಕಲಾವಿದರಾದಂತಹ ಬಿಯೋಹರ್ ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದಲಾಲ್ ಬೋಸ್ ಅವರು ಸಂವಿಧಾನದ ಮೊದಲ ಆವೃತ್ತಿಯನ್ನು ಅಲಂಕರಿಸಿದಂತಹ ಶ್ರೇಯವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಇಮೇಜ್ನಲ್ಲಿ ನೋಡ್ತಾ ಇರುವಂತಹ ಈ ಒಂದು ಕ್ಯಾಲಿಗ್ರಾಫಿಯನ್ನು ಬರೆದಂತಹ ಪ್ರತಿಭಾನ್ವಿತ ವ್ಯಕ್ತಿ ಯಾರು ಅಂತಂದರೆ ಪ್ರೇಮ್ ಬಿಹಾರಿ ನರೇನ್ ರೈಜೇಡಾ ಅಂತ. ಪ್ರೇಮ್ ಬಿಹಾರಿ ನರೇನ್ ರೈಜಾಡಾ ಅನ್ನುವರು ಭಾರತದ ಸಂವಿಧಾನದ ಮೂಲ ಪ್ರತಿಗಳನ್ನು ಸಿದ್ಧಪಡಿಸಿದಂತಹ ಪ್ರತಿಭಾವಂತ ಕ್ಯಾಲಿಗ್ರಾಫರ್ ಆಗಿದ್ದಾರೆ. ಸೊ ಈ ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಸುಂದರವಾದಂತಹ ಕಲಾಕೃತಿಗಳನ್ನು ಈ ಫಂಡಮೆಂಟಲ್ ರೈಟ್ಸ್ ಅಥವಾ ನಮ್ಮ ಭಾರತದ ಮೂಲಭೂತ ಕರ್ತವ್ಯಗಳ ಒಂದು ಅಧ್ಯಾಯದ ಮೇಲೆ ಯಾವ ರೀತಿ ರಾಮನ ಚಿತ್ರಗಳನ್ನು ಮತ್ತು ಇನ್ನಷ್ಟು ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ, ಈ ಒಂದು ಚಿನ್ನದ ಹಾಳೆಯ ಒಂದು ಬಾರ್ಡರನ್ನು ಯಾವ ರೀತಿ ನಿರ್ಮಿಸಲಾಗಿದೆ ಅಂತ ಈ ಇಮೇಜ್ನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಪ್ರೇಮ್ ಬಿಹಾರಿ ನರೇನ್ ರೈಜೇಡಾ ಅವರು ಈ ಕ್ಯಾಲಿಗ್ರಾಫರ್ ಆಗಿದ್ದಾರೆ. ಸಂವಿಧಾನವನ್ನು ಬರೆದಂತಹ ಕ್ಯಾಲಿಗ್ರಾಫರ್ ಹೆಸರು ಪ್ರೇಮ್ ಬಿಹಾರಿ ನರೇನ್ ರೈಜೇಡಾ ಅಂತ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ರೀಸೆಂಟಾಗಿ ನ್ಯೂಸ್ನಲ್ಲಿದ್ದರು. ಸೊ ಯಾಕೆ ಅಂತ ಆಮೇಲೆ ತಿಳ್ಕೊಳ್ಳೋಣ. ಮೊದಲು ಪ್ರಶ್ನೆಯನ್ನು ತಿಳ್ಕೊಳ್ಳೋದಾದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಈ ಕೆಳಗಿನ ಯಾವ ಕಲೆಗೆ ಸಂಬಂಧಿಸಿದ್ದಾರೆ, ಯಾವ ಕಲೆಗೆ ಸಂಬಂಧಿಸಿದಂತಹ ಕಲಾವಿದರಾಗಿದ್ದಾರೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕೊಳಲು, ಆಪ್ಷನ್ 2 ಶಹನಾಯಿ, ಆಪ್ಷನ್ 3 ವೀಣಾ, ಆಪ್ಷನ್ 4 ಶಾಸ್ತ್ರೀಯ ನೃತ್ಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಶಹನಾಯಿ ವಾದಕರಾದಂತಹ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರನ್ನು ಗುರುತಿಸಲಾಗುತ್ತೆ. ಇವರು ಸಂಬಂಧಿಸಿದಂತಹ ಕಲೆ ಯಾವುದು ಅಂತಂದರೆ ಶಹನಾಯಿ ವಾದನ ಆಗಿತ್ತು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ಇನ್ನು ಬಿಸ್ಮಿಲ್ಲಾ ಖಾನ್ ಅವರು ಯಾಕೆ ನ್ಯೂಸ್ನಲ್ಲಿದ್ದರು ಅಂತಂದರೆ ನಮ್ಮ ಭಾರತದ ಸಂಗೀತ ನಾಟಕ ಅಕಾಡೆಮಿಯಿಂದ 2019, 2020, 2021 ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತದಾದ್ಯಂತ ಇರುವಂತಹ 102 ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಇನ್ನು ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರದ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಇಂಪಾರ್ಟೆಂಟ್ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಲಾವಿದರಿಗೆ ಈ ಒಂದು ಪ್ರಶಸ್ತಿಯನ್ನು ಅಂದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೆನ್ಪಿಟ್ಕೊಳ್ಳಿ, 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಲಾವಿದರಿಗೆ ನೀಡಲಾಗುತ್ತೆ. ಸೊ ದೇಶದಾದ್ಯಂತ ಈ ಒಂದು ರಂಗಕಲೆಗಳಲ್ಲಿನ ಅತ್ಯುತ್ತಮ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದಷ್ಟೇ ಅಲ್ಲದೆ ಆ ಒಂದು ಕಲಾವಿದರ ಈ ಒಂದು ಕಲಾ ಜೀವನದ ಆರಂಭದಲ್ಲಿ ಅವರಿಗೆ ರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಈ ಒಂದು ಪುರಸ್ಕಾರದಿಂದ ನೀಡಲಾಗುತ್ತೆ. ಸೊ ಈ ಇಮೇಜ್ನಲ್ಲಿ ನೋಡಲಾದಂತಹ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರದ ಮೆಮೆಂಟೋವನ್ನು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ 25,000 ರೂಪಾಯಿಗಳ ಒಂದು ಬಹುಮಾನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಲಾವಿದರಿಗೆ ನೀಡಲಾಗುತ್ತೆ. ಇನ್ನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಮುಖ್ಯವಾಗಿ ಶಹನಾಯಿ ವಾದಕರಾಗಿದ್ದರು. ಪೌರಾಣಿಕ ಶಹನಾಯಿ ವಾದಕರಾಗಿ ಗುರುತಿಸಿಕೊಂಡವರು. ಇವರನ್ನು ಶಹನಾಯಿ ಮಾಂತ್ರಿಕ ಅಂತ ಕೂಡ ಫೇಮಸ್ ಆಗಿ ಕರೆಯಲಾಗ್ತಾ ಇತ್ತು. ಭಾರತದ ಅತ್ಯಂತ ಪ್ರಸಿದ್ಧವಾದಂತಹ ಶಾಸ್ತ್ರೀಯ ಸಂಗೀತಕಾರರಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಮೂಲದಿಂದ ಇವರು ಮದುವೆ ಮಂಟಪಗಳಲ್ಲಿ ಈ ಶಹನಾಯಿಯನ್ನು ನುಡಿಸ್ತಾ ಇದ್ರು. ಅದಾದ ನಂತರ ಕಾನ್ಸರ್ಟ್ ಹಾಲ್ವರೆಗೆ ಶಹನಾಯಿ ಅನ್ನುವ ವಾದ್ಯವನ್ನು ತೆಗೆದುಕೊಂಡು ಹೋದಂತಹ ಕೀರ್ತಿ ಬಿಸ್ಮಿಲ್ಲಾ ಖಾನ್ ಅವರಿಗೆ ದೊರೆಯುತ್ತೆ. 1937ರಲ್ಲಿ ಮೊದಲ ಬಾರಿಗೆ ಕೋಲ್ಕತ್ತಾನಲ್ಲಿ ಅಖಿಲ ಭಾರತ ಸಂಗೀತ ಸಮ್ಮೇಳನದಲ್ಲಿ ತಮ್ಮ ಕಚೇರಿಯೊಂದಿಗೆ ಈ ಶಹನಾಯಿಯನ್ನು ಭಾರತೀಯ ಶಾಸ್ತ್ರೀಯ ಸಂಗೀತ ಕೇಂದ್ರ ಹಂತಕ್ಕೆ ತಂದಂತಹ ಕೀರ್ತಿ ಯಾರಿಗೆ ಹೋಗುತ್ತೆ ಅಂದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ಹೋಗುತ್ತೆ. ಸೊ ಈ ಒಂದು ಸಾಧನೆಗಾಗಿ ಸಾಕಷ್ಟು ಗೌರವಗಳನ್ನು, ಪ್ರಶಸ್ತಿಗಳನ್ನು ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್
ಅವರಿಗೆ ನೀಡಿ ಗೌರವಿಸಲಾಗಿದೆ. 1956ರಲ್ಲಿ ಸಂಗೀತ ನಾಟಕ್ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದರೆ, ನಂತರ 1961ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು, 1968ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಮತ್ತು 1980ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ನಂತರ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು 2001ರಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ನೀಡಿ ಗೌರವಿಸಲಾಯಿತು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೂರನೇ ಶಾಸ್ತ್ರೀಯ ಸಂಗೀತಗಾರರಾಗಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಫೇಮಸ್ ಆಗಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ರೀಸೆಂಟಾಗಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು 102 ಕಲಾವಿದರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ ಅನ್ನುವ ಪುಸ್ತಕವನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಪುಸ್ತಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪ್ರಕಟಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ ಅಂತ ಸಂಸ್ಥೆಯ ಹೆಸರನ್ನು ಗುರುತಿಸೋದಾದರೆ ಆಪ್ಷನ್ 1 ಏಮ್ಸ್ ಅಂತ ಇದೆ, ಆಪ್ಷನ್ 2 ICHR ಅಂತ ಇದೆ, ಆಪ್ಷನ್ 3 ಶಿಕ್ಷಣ ಸಚಿವಾಲಯ ಅಥವಾ ಆಪ್ಷನ್ 4 ನೀತಿ ಆಯೋಗ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ICHR, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್. ಈ ಒಂದು ಸಂಸ್ಥೆಯಿಂದ ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ ಅನ್ನುವ ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ರೀಸೆಂಟಾಗಿ ನಮ್ಮ ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದಂತಹ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ರೀಸೆಂಟಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಆ ಪುಸ್ತಕದ ಹೆಸರು ಏನು ಅಂತಂದರೆ ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ. ಭಾರತ ಈ ಪ್ರಜಾಪ್ರಭುತ್ವದ ತಾಯಿ ಅನ್ನುವ ಪುಸ್ತಕವನ್ನು ನಾವು ಈ ಒಂದು ಪುಸ್ತಕದ ಅನುವಾದವನ್ನು ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲಾದಂತಹ ಸಂಸ್ಥೆ ಯಾವುದು ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಅಥವಾ ICHR ಆಗಿದೆ. ಈ ಒಂದು ಪುಸ್ತಕದಲ್ಲಿ ಮುಖ್ಯವಾದಂತಹ ವಿಷಯ ಏನು ಅಂತಂದರೆ ಭಾರತದ ನಾಗರಿಕತೆಯ ಉದಯದಿಂದಲೂ ಕೂಡ ಭಾರತದಲ್ಲಿ ಯಾವ ರೀತಿ ಪ್ರಜಾಸತ್ತಾತ್ಮಕವಾದಂತಹ ಅಥವಾ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೀತಿಗಳನ್ನು ತುಂಬಿದೆ ಭಾರತದಲ್ಲಿ ಅಂತ ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಸಚಿವರು 4ನೇ ಶತಮಾನದಷ್ಟು ಹಿಂದೆಯೇ ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳನ್ನು ಗುರುತಿಸಬಹುದಾಗಿದೆ ಅಂತ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತಂಜಾವೂರಿನ ಶಿಲಾಶಾಸನಗಳಲ್ಲಿ ಈ ಒಂದು ಜೀವಂತ ಸಾಕ್ಷಿಗಳನ್ನು ಅಂದರೆ ಈ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಕೆಲವೊಂದಿಷ್ಟು ಮೌಲ್ಯಗಳನ್ನು ಈ ಒಂದು ತಂಜಾವೂರಿನ ಶಿಲಾಶಾಸನಗಳಲ್ಲಿ ಕೂಡ ಹೈಲೈಟ್ ಮಾಡಲಾಗಿದೆ ಅಂತ ಮೆನ್ಷನ್ ಮಾಡಲಾಗಿದ್ದು, ಕಳಿಂಗ ಲಿಚ್ಛಾವಿ ರಾಜಪ್ರಭುತ್ವದ ಅವಧಿಯಲ್ಲೂ ಕೂಡ ಈ ಪ್ರಜಾಸತ್ತಾತ್ಮಕದ ಕೆಲವೊಂದಿಷ್ಟು ಮೌಲ್ಯಗಳನ್ನು ನಾವು ಕಾಣಬಹುದಾಗಿದೆ ಅಂತ 4ನೇ ಶತಮಾನದಷ್ಟು ಹಳೆಯ ಒಂದು ಶಾಸನಗಳ ಒಂದು ರೆಫರೆನ್ಸನ್ನು ನೀಡಿದ್ದಾರೆ. ಇನ್ನು ರೀಸೆಂಟಾಗಿ 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಒಂದು ಭಾಷಣದಲ್ಲಿ ಭಾರತ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಆಗಿಲ್ಲದೆ ಹೋದರೂ ಕೂಡ ಇದು ಪ್ರಜಾಪ್ರಭುತ್ವದ ತಾಯಿಯಾಗಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ನೀಡಿದರು. ಸೊ ಹೀಗಾಗಿ ನಮ್ಮ ಭಾರತದಾದ್ಯಂತ ಸಾಕಷ್ಟು ಶತಮಾನಗಳು ಅಥವಾ ಪುರಾತನ ಕಾಲದಿಂದಲೂ ಕೂಡ ಯಾವ ರೀತಿಯಾಗಿ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಳವಡಿಸಿಕೊಂಡು ಬಂದಿದ್ದಾರೆ ಅಥವಾ ಅಭ್ಯಾಸ ಮಾಡಿಕೊಂಡು ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಪುಸ್ತಕವನ್ನು ಪಬ್ಲಿಷ್ ಮಾಡಲಾದಂತಹ ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಮಾರ್ಚ್ 27, 1972ರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸದ್ಯಕ್ಕೆ ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆಯಾಗಿದ್ದು ನಮ್ಮ ಭಾರತದ ಎಕ್ಸಿಕ್ಯೂಟಿವ್ ಆರ್ಡರ್ ಅಥವಾ ಆಡಳಿತಾತ್ಮಕ ಆದೇಶದಿಂದ ಈ ಒಂದು ಸಂಸ್ಥೆಯನ್ನು 1972ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಮುಖ್ಯವಾಗಿ ಇತಿಹಾಸಕಾರರಿಗೆ, ಸಂಶೋಧಕರಿಗೆ, ವಿದ್ವಾಂಸಕರಿಗೆ ಈ ಒಂದು ಹಣದ ಸಹಾಯವನ್ನು ನೀಡುವಂತಹ ಈ ಸಂಸ್ಥೆ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದು, ಈ ಸಂಸ್ಥೆಯ ಅಡಿಯಲ್ಲಿ ಫೆಲೋಶಿಪ್ಗಳು, ಅನುದಾನಗಳು, ವಿಚಾರ ಸಂಕಿರಣಗಳನ್ನು ಕೂಡ ಆಯೋಜನೆ ಮಾಡುವಂತಹ ಒಂದು ಗುರಿಯನ್ನು ಈ ICHR ಅಥವಾ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟೋರಿಕಲ್ ರಿಸರ್ಚ್ ಅನ್ನುವ ಸಂಸ್ಥೆ ನಡೆಸಿಕೊಡ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ದ ಬುಕ್ ವಿಚ್ ಈಸ್ ಪಬ್ಲಿಷ್ಡ್ ಬೈ ICHR. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ಹಾರ್ನ್ ಬಿಲ್ ಅನ್ನುವ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮಿಜೋರಾಂ, ಆಪ್ಷನ್ 2 ನಾಗಾಲ್ಯಾಂಡ್, ಆಪ್ಷನ್ 3 ತ್ರಿಪುರಾ, ಆಪ್ಷನ್ 4 ರಾಜಸ್ಥಾನ ಅಂತ ಇದೆ. ಸರಿಯಾದ ಉತ್ತರ ಪ್ರತಿ ವರ್ಷ ನಾಗಾಲ್ಯಾಂಡ್ ರಾಜ್ಯದಲ್ಲಿ, ಆಪ್ಷನ್ 2 ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹಾರ್ನ್ ಬಿಲ್ ಅನ್ನುವ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.
ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಡಿಸೆಂಬರ್ 1ರಂದು 10 ದಿನಗಳ ಕಾಲ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುವುದಾಗಿ ನಿರ್ಧಾರವನ್ನು ಮಾಡಲಾಗಿದ್ದು ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ನಾಗಾಲ್ಯಾಂಡ್ನ ನಾಗಾ ಪರಂಪರೆಯ ಗ್ರಾಮವಾದಂತಹ ಕಿಸಾಮಾದಲ್ಲಿ ಈ ಹಾರ್ನ್ಬಿಲ್ ಉತ್ಸವವನ್ನು 10 ದಿನಗಳ ಕಾಲವರೆಗೆ ವಿಜೃಂಭಣೆಯಿಂದ ನಡೆಸಲಾಗುತ್ತೆ. ಮೊದಲ ಬಾರಿಗೆ ಈ ಹಾರ್ನ್ಬಿಲ್ ಅನ್ನುವ ಉತ್ಸವವನ್ನು 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇದರ ಒಂದು ಲೊಕೇಶನ್ ಅಂದರೆ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲನ್ನು ನಡೆಸುವಂತಹ ಲೊಕೇಶನ್ ಯಾವುದು ಅಂತಂದರೆ ನಾಗಾಲ್ಯಾಂಡ್ನ ರಾಜಧಾನಿಯಾದಂತಹ ಕೊಹಿಮಾದಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಕಿಸಾಮಾದ ನಾಗಾ ಹೆರಿಟೇಜ್ ವಿಲೇಜ್ನಲ್ಲಿ ಅಥವಾ ಗ್ರಾಮದಲ್ಲಿ ಈ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸಲಾಗುತ್ತೆ. ಸೊ ಇದಕ್ಕೆ ನಾಗಾಲ್ಯಾಂಡ್ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಮತ್ತು ಕಲೆ ಮತ್ತು ಸಾಂಸ್ಕೃತಿಗಳ ಇಲಾಖೆಯಿಂದ ಒಂದು ಆಯೋಜನೆಯನ್ನು ಅಥವಾ ಸ್ಪಾನ್ಸರ್ಶಿಪ್ಪನ್ನು ನೀಡಲಾಗುತ್ತೆ. ಈ ಒಂದು ಹಾರ್ನ್ಬಿಲ್ ಉತ್ಸವದ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಈ ನಾಗಾಲ್ಯಾಂಡ್ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದವರು ಪರಸ್ಪರ ಸಂವಹನವನ್ನು ಎನ್ಕರೇಜ್ ಮಾಡುವುದು, ಅಂದರೆ ಇಂಟರ್ ಟ್ರೈಬ್ಸ್ ಕಮ್ಯುನಿಕೇಷನನ್ನು ಎನ್ಕರೇಜ್ ಮಾಡಲು ಮತ್ತು ನಾಗಾಲ್ಯಾಂಡ್ನ ಸಂಸ್ಕೃತಿಯ ಪರಂಪರೆಯನ್ನು ದೇಶದಾದ್ಯಂತ ಹೈಲೈಟ್ ಮಾಡುವಂತಹ ಎನ್ಕರೇಜ್ ಮಾಡುವಂತಹ ಉದ್ದೇಶದಿಂದ ಹಾರ್ನ್ಬಿಲ್ ಅನ್ನುವ ಫೆಸ್ಟಿವಲನ್ನು ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ಹಾರ್ನ್ಬಿಲ್ ಅಂದರೆ ಇದು ಒಂದು ಪಕ್ಷಿಯ ಹೆಸರಾಗಿದ್ದು ಈ ಒಂದು ಇಂಡಿಯನ್ ಹಾರ್ನ್ಬಿಲ್ ಅನ್ನುವ ಹೆಸರಿನ ಅದರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸಲಾಗುತ್ತೆ. ದೇಶದಾದ್ಯಂತ 9 ಹಾರ್ನ್ಬಿಲ್ ಪಕ್ಷಿಯ ಜಾತಿಗಳನ್ನು ನಾವು ಕಾಣಬಹುದಾಗಿದ್ದು ಅದರಲ್ಲಿ ಪ್ರಮುಖವಾಗಿರುವುದು ಯಾವುದು ಅಂತಂದರೆ ಗ್ರೇಟ್ ಹಾರ್ನ್ಬಿಲ್. ಈ ಇಮೇಜ್ನಲ್ಲಿ ಕೂಡ ನೋಡ್ಬೋದು. ಗ್ರೇಟ್ ಹಾರ್ನ್ಬಿಲ್ ಇದು 9 ಜಾತಿಗಳಲ್ಲಿ ಒಂದು ವಿಶಿಷ್ಟವಾದಂತಹ ಮತ್ತು ಪ್ರಮುಖವಾದಂತಹ ಒಂದು ಪಕ್ಷಿಯಾಗಿದೆ. ಸೊ ಈ ಹಾರ್ನ್ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ನಲ್ಲಿ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಥವಾ ಹಬ್ಬಗಳ ಹಬ್ಬ ಅಂತ ಒಂದು ಪ್ರಮುಖವಾಗಿ ವಿಶೇಷವಾಗಿ ಗುರುತಿಸಲಾಗುತ್ತೆ. ಇನ್ನು ಈ ಹಾರ್ನ್ಬಿಲ್ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಪಕ್ಷಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಗ್ರೇಟ್ ಹಾರ್ನ್ಬಿಲ್ ಅಂತ ಕರೆಯಲ್ಪಡುವಂತಹ ಈ ಒಂದು ಪಕ್ಷಿಯ ವೈಜ್ಞಾನಿಕ ಹೆಸರು ಏನು ಅಂತಂದರೆ ಬುಸೆರೋಸ್ ಬೈಕಾರ್ನಿಸ್ ಅಂತ. ಬುಸೆರೋಸ್ ಬೈಕಾರ್ನಿಸ್ ಅನ್ನೋದು ವೈಜ್ಞಾನಿಕ ಹೆಸರಾಗಿದೆ. ಸಾಮಾನ್ಯ ಹೆಸರು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಥವಾ ಗ್ರೇಟ್ ಪೈಡ್ ಹಾರ್ನ್ಬಿಲ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಹಾರ್ನ್ ಅಂತಂದರೆ ಕೊಂಬು ಅಂತ ಆಗುತ್ತೆ. ಇದರ ಒಂದು ಕೊಕ್ಕಿನ ಮೇಲೆ ಅಥವಾ ತಲೆಯ ಮೇಲೆ ಯಾವ ರೀತಿಯಾಗಿ ಕೊಂಬನ್ನು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಇದನ್ನು ಗ್ರೇಟ್ ಹಾರ್ನ್ಬಿಲ್ ಅಂತ ಕರೆಯಲಾಗುತ್ತೆ. ಇನ್ನು ಈ ಹಾರ್ನ್ಬಿಲ್ ಪಕ್ಷಿಯ ಒಂದು ಸಂರಕ್ಷಣೆಯ ಸ್ಥಿತಿ ಅಥವಾ ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಈ ಒಂದು ಕೆಂಪು ಪಟ್ಟಿಯಲ್ಲಿ ಈ ಹಾರ್ನ್ಬಿಲ್ಲನ್ನು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಲನ್ನು ನಿಯರ್ ಥ್ರೆಟನ್ಡ್ ಅನ್ನುವ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದ್ದು ಈ ಸಂರಕ್ಷಿತ ಪ್ರಭೇದಗಳ ಒಂದು ಟ್ರೇಡ್ಗೆ ಸಂಬಂಧಿಸಿದಂತಹ ಸೈಟ್ಸ್ ಅನ್ನುವ ಈ ಒಂದು ಸಮಾವೇಶಕ್ಕೆ ಸಂಬಂಧಿಸಿದಂತೆ ಈ ಒಂದು ಪಕ್ಷಿಯನ್ನು ಅಪೆಂಡಿಕ್ಸ್ 1 ಅನ್ನುವ ಸಂರಕ್ಷಿತ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಇನ್ನು ಈ ಹಾರ್ನ್ಬಿಲ್ ಪಕ್ಷಿಯ ಪ್ರಮುಖವಾದಂತಹ ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ ಈ ಗ್ರೇಟ್ ಹಾರ್ನ್ಬಿಲ್ಲನ್ನು ಕೇರಳ ಮತ್ತು ಅರುಣಾಚಲ್ ಪ್ರದೇಶ್ ಈ 2 ರಾಜ್ಯಗಳಲ್ಲಿ ರಾಜ್ಯ ಪಕ್ಷಿಯನ್ನಾಗಿ ಗುರುತಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಹಾರ್ನ್ಬಿಲ್ ಉತ್ಸವವನ್ನು ನಡೆಸುವಂತಹ ಈ ನಾಗಾಲ್ಯಾಂಡ್ನಲ್ಲಿ ಈ ಒಂದು ರಾಜ್ಯದ ಪಕ್ಷಿಯನ್ನಾಗಿ ಹಾರ್ನ್ಬಿಲ್ ಆಗಿ ಇದನ್ನು ಕನ್ಸಿಡರ್ ಮಾಡಲಾಗಿಲ್ಲ. ಸೊ ನಾಟ್ ಅ ಸ್ಟೇಟ್ ಬರ್ಡ್ ಆಫ್ ನಾಗಾಲ್ಯಾಂಡ್ನಲ್ಲಿ ಇದು ರಾಜ್ಯ ಪಕ್ಷಿಯಾಗಿಲ್ಲ. ಆದರೆ ಕೇರಳ ಮತ್ತು ಅರುಣಾಚಲ್ ಪ್ರದೇಶ್ ಈ 2 ರಾಜ್ಯಗಳ ರಾಜ್ಯ ಪಕ್ಷಿ ಯಾವುದು ಅಂತಂದರೆ ಗ್ರೇಟ್ ಹಾರ್ನ್ಬಿಲ್ ಆಗಿದೆ. ಅದೇ ರೀತಿಯಾಗಿ ನಾಗಾಲ್ಯಾಂಡ್ ರಾಜ್ಯದ ಸ್ಟೇಟ್ ಬರ್ಡ್ ಅಥವಾ ಈ ರಾಜ್ಯ ಪಕ್ಷಿ ಯಾವುದು ಅಂತಂದರೆ ಬ್ಲೈತ್ಸ್ ಟ್ರ್ಯಾಗೋಪಾನ್ ಅಂತ. ಈ ಇಮೇಜ್ನಲ್ಲಿ ಆ ಒಂದು ಪಕ್ಷಿಯ ಇಮೇಜನ್ನು ಅಥವಾ ಒಂದು ಭಾವಚಿತ್ರವನ್ನು ಕೂಡ ನೋಡ್ಬೋದು. ಬ್ಲಿಟ್ಸ್ ಟ್ರ್ಯಾಗೋಪಾನ್ ಅಂತ ಇದು ನಾಗಾಲ್ಯಾಂಡ್ ರಾಜ್ಯದ ರಾಜ್ಯ ಪಕ್ಷಿ ಆಗಿದೆ. ಕೇರಳ ಮತ್ತು ಅರುಣಾಚಲ್ ಪ್ರದೇಶದ ರಾಜ್ಯ ಪಕ್ಷಿ ಯಾವುದು ಹಾರ್ನ್ಬಿಲ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಇಸ್ರೋದಿಂದ ಲಾಂಚ್ ಮಾಡಲಾದಂತಹ PSLV C-54 ಅನ್ನುವ ರಾಕೆಟ್ ಕುರಿತಾದಂತಹ ಮತ್ತು ಕೆಲವೊಂದಿಷ್ಟು ಸ್ಯಾಟಲೈಟ್ಸ್ ಕುರಿತಾದಂತಹ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಇಸ್ರೋದ ಒಂದು ಸ್ಥಾಪನೆಯ ಕುರಿತಾದಂತಹ ಮಹತ್ವದ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತದ ಸಂವಿಧಾನ ದಿನವನ್ನು ನವೆಂಬರ್ 26ರಂದು ಆಚರಿಸಲಾಗುತ್ತೆ ಮತ್ತು ಇದರ ಹಿಂದಿನ ಸ್ಪಿರಿಟ್ ಅಥವಾ ಒಂದು ಉದ್ದೇಶ ಏನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಭಾರತದ ಸಂವಿಧಾನದ ಕೆಲವೊಂದಿಷ್ಟು ಆಸಕ್ತಿದಾಯಕ ಸಂಗತಿಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ಉಸ್ತಾದ್
ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ಕಲಾವಿದರಿಗೆ ನೀಡಲಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನಂತರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ICHR ಅನ್ನುವ ಸಂಸ್ಥೆಯಿಂದ ಇಂಡಿಯಾ ದಿ ಮದರ್ ಆಫ್ ಡೆಮಾಕ್ರಸಿ ಅನ್ನುವ ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ, ಮತ್ತು ಭಾರತದಲ್ಲಿ ಯಾವ ರೀತಿಯಾಗಿ ಪುರಾತನ ಕಾಲದಿಂದಲೂ ಕೂಡ ಪ್ರಜಾಪ್ರಭುತ್ವದ ಬೇರುಗಳು ನಾವು ಕಾಣಬಹುದಾಗಿದೆ ಅಂತ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ನಾಗಾಲ್ಯಾಂಡ್ನಲ್ಲಿ ಹಾರ್ನ್ಬಿಲ್ ಉತ್ಸವವನ್ನು ಯಾವ ರೀತಿಯಾಗಿ ಆಚರಿಸಲಾಗುತ್ತೆ ಮತ್ತು ಈ ಒಂದು ಹಾರ್ನ್ಬಿಲ್ ಪಕ್ಷಿಯ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಕಳೆದ ತಿಂಗಳ ಅಂತಂದರೆ ಅಕ್ಟೋಬರ್ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು PDF ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.